ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯ ರೂಮಲ್ಲಿರುವಾಗ ಮಹಾದೇವ ಬಂದು, ಕಾವ್ಯ ನಿನಗೋಸ್ಕರ ಒಂದು ಒಳ್ಳೆ ಸೀರೆ ತೊಗೊಂಡು ಬಂದಿದ್ದೀನಿ, ಇಷ್ಟ ಆಯಿತೋ ಇಲ್ವೋ ನೋಡು ಅಂತಾನೆ. ಯಾಕೆ ತಂದೆ ಮಹಾದೇವ, ನಾನು ಕೇಳಲಿಲ್ವಲ್ಲ ಅಂತಾಳೆ ಕಾವ್ಯ. ಹೆಂಡತಿ ಕೇಳದೆ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆ ಗಂಡನ ಲಕ್ಷಣ ಅಲ್ವೇ? ಹೆಂಡ್ರಿಗೆ ಸೀರೆ ಒಡವೆ ಅಂದರೆ ಇಷ್ಟ ಅಲ್ವೇ? ಕಾವ್ಯ, ಇವತ್ತು ನನಗೆ ಪ್ರಶಸ್ತಿ ಕೊಡ್ತಾರಲ್ವ, ಆ ಫಂಕ್ಷನಾಗೆ ನೀನು ಇದೇ ಸೀರೆ ಉಟ್ಕೊಂಡು ಬರಬೇಕು ಅನ್ನೋದು ನನ್ನದೊಂದು ಆಸೆ. ಪ್ರಶಸ್ತಿ ತಗೋಬೇಕಾದ್ರೆ ನಾನು ನಿನ್ನನ್ನೇ ನೋಡ್ತಾ ನೋಡ್ತಾ ಪ್ರಶಸ್ತಿ ತಗೋತೀನಿ ಅಂತಾನೆ ಮಹಾದೇವ. ನಾನು ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ನ ಅಂತಾಳೆ ಕಾವ್ಯ. ಅದು ಖುಷಿಗೆ ಕಿವಿ ದಬ್ಬಾಕ್ಕೊಂಡು ಬಿಟ್ಟಿದೆ. ಏನಂದೆ ನೀನು ಅಂತಾನೆ ಮಹಾದೇವ. ನಾನು ಫಂಕ್ಷನ್ಗೆ ಬರ್ತಿಲ್ಲ ಮಹಾದೇವ ಅಂತಾಳೆ ಕಾವ್ಯ. ಏಯ್ ಕಾಳರಾಕ್ಷಸಿ, ನಿನಗೆ ತಮಾಷೆ ಮಾಡೋಕ್ಕೆ ಬೇರೆ ಟೈಮ್ ಸಿಗಲಿಲ್ವಾ ಅಂತಾನೆ ಮಹಾದೇವ. ನಾನು ತಮಾಷೆ ಮಾಡ್ತಿಲ್ಲ, ನಿಜನೇ ಹೇಳ್ತಿದ್ದೀನಿ, ನಾನು ಬರ್ತಿಲ್ಲ ಅಂತಾಳೆ ಕಾವ್ಯ. ಏನಮ್ಮಿ ನೀನು ಹೀಗೆ ಹೇಳ್ತಿದ್ಯಾ? ಈ ಪ್ರಶಸ್ತಿ ಬರೋ ಕಾರಣನೇ ನೀನು. ಇವಾಗ ನೀನೇ ಬರೋಕ್ಕಿಲ್ಲ ಅಂತೀಯಲ್ಲ, ಆ ಸ್ಟೇಜ್ ಮೇಲೆ ಹೋಗಿ ನಾನು ಏನು ಮಾಡಲಿ ಅಂತಾನೆ ಮಹಾದೇವ. ಅದೆಲ್ಲ ನನಗೆ ಗೊತ್ತಿಲ್ಲ, ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಅಂತಾಳೆ ಕಾವ್ಯ. ಕಾವ್ಯ, ದಿಟ್ಟವಾಗ್ಲೂ ನೀನು ಬರೋಕ್ಕಿಲ್ವಾ? ನೋಡಮ್ಮಿ, ನನ್ನ ಎದೆಯಾಗೆ ಖಾರದ ಪುಡಿ ಕುಟ್ಟದಂಗೆ ಆಯ್ತದೆ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಇಡೀ ಊರೇ ಈ ಮನೆ ಸಂತೋಷ ಪಡೋ ಟೈಮ್ ಇದು. ನೀನು ಬರಲ್ಲ ಅಂತೀಯಲ್ಲ ಅಂತಾನೆ ಮಹಾದೇವ. ಎಷ್ಟು ಸಲ ಹೇಳಲಿ ನಾನು ಬರಲ್ಲ ಅಂತಾಳೆ ಕಾವ್ಯ. ಕಾವ್ಯ, ಇನ್ನು ಆ ಭರತ್ ವಿಷಯನ ಮನಸ್ಸಲ್ಲಿ ಮಾಡ್ಕೊಂಡು ಮಾತಾಡ್ತಿದ್ಯಾ ನೋಡು, ಅದನ್ನು ಮರ್ತ್ಬಿಡು. ಅವತ್ತು ನಾನು ಅಂತ ಮಹಾದೇವ ಹೇಳುವಾಗ, ಸ್ಟಾಪ್ ಇಟ್ ಮಹಾದೇವ, ಭರತ್ ವಿಷಯ ಒಂದೇ ಅಲ್ಲ, ನನಗೆ ನಿನ್ನ ಜೊತೆ ಬದುಕೋಕೆ ಆಗೋದಿಲ್ಲ. ನಾನು ಕಂಡಿದ್ದು ಕನಸು, ಅಂದ್ಕೊಂಡಿದ್ದು ಬದುಕು ಇದಲ್ಲ. ಅದು ನಿನಗೆ ಇವತ್ತಾದರೂ ಅರ್ಥ ಆಗಬೇಕು. ನೀನು ಅಂದ್ಕೊಂಡ ಹಾಗೆ, ನೀನು ಇಷ್ಟಪಟ್ಟ ಹಾಗೆ ನೀನು ಸಾಧಿಸಿ ಬದುಕ್ತಿದ್ಯಾ. ಆದರೆ ನಾನು ಅಂದ್ಕೊಂಡಿದ್ದು ಬದುಕು ಇದಾ? ಖಂಡಿತ ಅಲ್ಲ. ನನ್ನ ಬದುಕನ್ನು ಕಸ್ಕೊಂಡ್ಬಿಟ್ಟೆ ನೀನು ಅಂತಾಳೆ ಕಾವ್ಯ. ಕಾವ್ಯ, ನಿನ್ನ ಸಂತೋಷ ಪಡಿಸೋಕ್ಕೆ ಅಲ್ವೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೋಡು, ನೀನೇನು ಹೇಳಿದ್ರು ಕೇಳ್ತೀನಿ. ನೀನೇನು ಸಾಧಿಸಬೇಕು ಅಂದ್ಕೊಂಡಿದ್ಯೋ ಅದನ್ನು ಮಾಡು, ನಾನು ನಿನಗೆ ನೆರಳಾಗ್ತೀನಿ. ಈ ಮಹಾದೇವ ಯಾವತ್ತೂ ಯಾರಿಗೂ ಬಗ್ದವನಲ್ಲ. ಆದರೆ ನಿನ್ನ ಮುಂದೆ ಹಿಂಗೆ ಕೈ ಕಟ್ಕೊಂಡು ನಿಂತವನೇ ಅಂದರೆ ಏನರ್ಥ? ನಿನ್ನ ಮ್ಯಾಕಿರೋ ಅಕ್ಕರೆಗಲ್ವೇ ಅಂತಾನೆ ಮಹಾದೇವ. ಮಹಾದೇವ ಪ್ಲೀಸ್, ನಿನ್ನ ಅಕ್ಕರನೇ ನನಗೆ ಉಸಿರುಗಟ್ಟಿಸ್ತಿದೆ. ನನ್ನ ಆಸೆ ಕನಸುಗಳ ಬಗ್ಗೆ ಇಲ್ಲಿ ಯಾರಿಗೂ ಕೇರಿಲ್ಲ. ನಾನು ಓದಬೇಕು ಅಂದೆ, ಅದನ್ನು ನೀನು ಹವ್ಯಾಸ ಅಂದೆ. ನಾನು ಬದುಕಬೇಕು ಅಂದೆ, ಅದನ್ನು ನೀನು ಹಂಗಲ್ಲಿರುವ ಜೀವನ ಅಂದ್ಕೊಂಡೆ. ನೀನೇನೇ ಹೇಳು ಮಹಾದೇವ, ಪರಿಸ್ಥಿತಿ ನನ್ನ ಈ ಮನೆಗೆ ಕರ್ಕೊಂಡು ಬಂದಿರೋ ರೀತಿಯೇ ಸರಿಯಾಗಿಲ್ಲ. ಹಾಗಿದ್ಮೇಲೆ ನಾನು ನಿನ್ನ ಜೊತೆ ಹೇಗೆ ಬದುಕಲಿ ಅಂತಾಳೆ ಕಾವ್ಯ. ಕಾವ್ಯ, ನೀನು ಇವತ್ತು ಯಾವುದನ್ನು ತಪ್ಪು ಅಂತ ಇದೆಯೋ ಅದೇ ನನಗೆ ಪುಣ್ಯದ ಕೆಲಸದ ಥರ ಅನ್ನಿಸ್ತೈತೆ. ಒಂದೆರಡು ದಿಟ ನಿನ್ನ ಮದುವೆ ಆಗೋಕ್ಕೆ ನಾನು ಬಹು ಪುಣ್ಯ ಮಾಡಿದ್ದೀನಿ. ಈ ಮಹಾದೇವ ಯಾವತ್ತೂ ನಿನ್ನ ಕೆಟ್ಟದನ್ನು ಬಯಸೋದಿಲ್ಲ. ನಾನು ನಿನ್ನ ಹೂವಿನ ಮಂಚದ ಮೇಲೆ ಕೂರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ನೀನು ಆ ಹೂವನ್ನೇ ಮುಳ್ಳು ಅಂತ ಹೇಳಿದ ಮೇಕೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಹೋಗಲಿ ಬಿಡು, ನಿನಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದಮೇಕೆ ಬರಬೇಡ. ಈ ಸೀರೆನ ಇಲ್ಲೇ ಮಡಗಿರ್ತೀನಿ, ನಿನಗೆ ಇಷ್ಟ ಆದರೆ ಉಟ್ಕೋ, ಇಲ್ಲ ಅಂದರೆ ಸುಟ್ಟಾಕು ಅಂತ ಮಹಾದೇವ ಹೋಗ್ತಾನೆ. ಈಚೆ ಪೂರ್ವಿ ಕಿಚನಲ್ಲಿ ತಿಂಡಿ ತಿಂತ ಕೂತಿರ್ತಾಳೆ. ಆಗ ಮಹೇಶ್ವರಿ ಬಂದು, ಪೂರಿ ಜೊತೆ ಸಾಗನು ಇದೆಯೇನೆ ಅಂತ ನೋಡ್ತಾ, ಏಯ್ ಪೂರ್ವಿ, ಹಾಟ್ ಬಾಕ್ಸಲ್ಲಿ ಇದ್ದಿದ್ದು ಪೂರಿ ಎಲ್ಲ ಎಲ್ಲೋಯ್ತೆ? ಹಾಂ, ನೀನೊಬ್ಳೇ ತಿಂದು ಮುಗಿಸ್ಬಿಟ್ಯಾ? ನೀನೊಬ್ಳು ಹುಟ್ಟಿಬಿಟ್ಟಿದ್ಯಾ ಈ ಮನೇಲಿ ಬಕಾಸೂರಿ ಥರ ಅಂತಾಳೆ. ಇಲ್ಲ ಅಮ್ಮ, ನಾನು ತಿಂದಿಲ್ಲ, ಮೋಸ್ಟ್ಲಿ ಕಿಟ್ಟಿ ಮಾವನೇ ಎಲ್ಲ ಗುಳುಮ್ ಮಾಡಿದ್ದಾನೆ ಅನಿಸುತ್ತೆ ಅಂತಾಳೆ ಪೂರ್ವಿ. ಆಗ ಕಿಟ್ಟಿ ಬಂದು, ಅಕ್ಕ ಯಾರೋ ನನ್ನ ಹೆಸರು ಹೇಳ್ದಾಗಿತ್ತು ಅಂತಾನೆ. ಅಲ್ವೋ ಕಿಟ್ಟಿ, ಹಿಂದೆ ಮುಂದೆ ಇದ್ದಾರೆ ಅಂತ ಯೋಚಿಸೋದು ಅಲ್ವೇನೋ, ತಿನ್ನೋದು ಬರೀ ಬರೋ ಪೂರಿನೆಲ್ಲ ನೀನೊಬ್ಬನೇ ತಿಂದ್ಕೊಂಡಿದ್ಯಲ್ಲೋ ಅಂತಾರೆ ಮಹೇಶ್ವರಿ. ಯಾರು, ನಾನಾ? ಅಕ್ಕ, ಬೆಳಿಗ್ಗೆಯಿಂದ ಒಂದು ಹನಿ ನೀರನ್ನು ಕುಡ್ದಿಲ್ಲ ಅಕ್ಕ, ಹೊಟ್ಟೆ ಚುರುಗುಡ್ತಿದೆ, ನಾನು ಪೂರಿ ತಿಂದಿಲ್ಲ ಅಂತಾನೆ ಕಿಟ್ಟಿ. ಕಿಟ್ಟಿ ಪೂರಿ ತಿಂದಿಲ್ಲ ಅಂತಿದ್ದಾನೆ, ಪೂರಿನೆಲ್ಲ ನೀನೊಬ್ಬಳೇ ತಿಂದೇನೆ ಅಂತಾರೆ ಮಹೇಶ್ವರಿ. ತುಂಬ ಹಸಿವಾಗ್ತಿತ್ತು, ತಿಂದ್ಬಿಟ್ಟೆ. ನಿನಗೆ ಹಸಿವಾದರೆ ಹೋಟೆಲಿಂದ ತರಿಸ್ಕೊಂಡು ತಿನ್ನು, ಇಲ್ವಾ ಅಡುಗೆ ಮಾಡ್ಕೊಂಡು ತಿನ್ನು ಅಂತ. ಯಾಕೋ ಇದು ಸಾಕಾಗ್ತಿಲ್ವಲ್ಲ, ಬೇರೆ ಏನಾದರೂ ಸಿಗುತ್ತಾ ನೋಡೋಣ ಅಂತ ಪೂರ್ವಿ ಅಲ್ಲಿಂದ ಹೋಗ್ತಾಳೆ. ಆಗ ಕಿಟ್ಟಿ, ಏನಕ್ಕ ಪೂರ್ವಿ ಈ ರೇಂಜ್ಗೆ ತಿಂತಾಳೆ ಅಂತಾನೆ ಕಿಟ್ಟಿ. ಬಿಡ್ತು ಅನ್ನು, ಕಣ್ಣು ಹಾಕಬೇಡ, ಮೈಗೆ ಹತ್ತಲ್ಲ ಅಂತಾರೆ ಮಹೇಶ್ವರಿ. ಎಷ್ಟು ತಿಂದರೂ ಒಳ್ಳೆ ಸತ್ತು ಹೆಣದಂಗೆ ಅವಳೆ ಬಿಡು ಅಂತಾನೆ ಕಿಟ್ಟಿ. ಏನಂದೆ ಅಂತಾರೆ ಮಹೇಶ್ವರಿ. ಅಕ್ಕ, ಮಹಾದೇವಂಗೆ ಸನ್ಮಾನ ಮಾಡ್ತಿದ್ದಾರಲ್ಲ, ಆ ಫಂಕ್ಷನ್ಗೆ ನಾವು ಹೋಗ್ತಿದ್ದೀವಾ ಅಂತಾನೆ ಕಿಟ್ಟಿ. ನಾವು ಯಾಕೆ ಹೋಗಬೇಕು? ಇಲ್ಲ ಕಣೋ, ನಾವೆಲ್ಲಿಗೂ ಹೋಗ್ತಿಲ್ಲ ಅಂತಾರೆ ಮಹೇಶ್ವರಿ. ಮನೆಯಲ್ಲಿ ಎಲ್ಲರೂ ಕೇಳ್ತಾರಲ್ಲ, ಅದಕ್ಕೆ ಏನು ಕಾರಣ ಹೇಳೋಣ ಅಂತಾನೆ ಕಿಟ್ಟಿ. ಕಾರಣ ತಾನೇ ಹೇಳಬೇಕಾಗಿರೋದು. ಪೂರ್ವಿಗೆ ಹುಷಾರಿಲ್ಲ, ಅವಳಿಗೆ ವಾಂತಿ ಭೇದಿ ಶುರುವಾಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಸುಲಭವಾಗಿ ಜಾರ್ಕೊಳ್ಳೋಣ. ಒಟ್ಟಿನಲ್ಲಿ ಆ ಕಲ್ಯಾಣಿ ಮಗನ ಸಕ್ಸಸ್ ನೋಡಿ ನನಗೆ ಆಗಬೇಕಾಗಿರೋದು ಏನೂ ಇಲ್ಲ. ಊರವರೆಲ್ಲ ಅವನ ಹೊಗಳ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಅಂತಾರೆ ಮಹೇಶ್ವರಿ. ಈಚೆ ಕಲ್ಯಾಣಿ, ಪ್ರೇಮ್ ರಾಮ್ ಬಂದ್ರಾ ಅಂತಾರೆ. ಆಗ ಇಬ್ಬರು ಬರ್ತಾರೆ. ಇಬ್ಬರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ, ನನ್ನ ದೃಷ್ಟಿನೇ ತಾಗುತ್ತೆ. ಅದು ಸರಿ, ಇಬ್ಬರು ಒಂದೇ ಬಣ್ಣದ ಬಟ್ಟೆ ಹಾಕಿದ್ದೀರಾ ಅಂತಾರೆ ಕಲ್ಯಾಣಿ. ಇದರಲ್ಲಿ ನಂದೇನೂ ಇಲ್ಲ ದೊಡ್ಡಮ್ಮ, ಎಲ್ಲ ಇವಳದ್ದೆ. ನಾನು ಯಾವ ಕಲರ್ ಬಟ್ಟೆ ಹಾಕ್ತೀನಿ ಅಂತ ಕೇಳಿ ಅದೇ ಕಲರ್ ಬಟ್ಟೆ ಹಾಕ್ಕೊಂಡು ಬಂದಿದ್ದಾಳೆ ಅಂತಾನೆ ರಾಮ್.
ಅಲ್ಲ ಅತ್ತೆ, ಹೀಗೆ ಹಾಕ್ಕೊಳ್ಳೋದೇನು ತಪ್ಪಾ ಅಂತಾಳೆ ಪ್ರೇಮ. ಏನು ತಪ್ಪಿಲ್ಲ ಮಗಳೇ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗಂತೂ ಖುಷಿ ಆಗ್ತಿದೆ ಅಂತಾರೆ ಕಲ್ಯಾಣಿ. ಕೇಳಿಸ್ಕೊಂಡ್ಯಾ, ಅತ್ತೆಗೆ ಖುಷಿ ಆಯ್ತಂತೆ ಅಂತಾಳೆ ಪ್ರೇಮ. ರಾಮ್, ನೀನು ಕಂಡುಬಿಟ್ರೆ ಪ್ರೇಮ ಬಾಯಿ ಬಂದಾಗುತ್ತೆ, ನನ್ನ ವಿಷಯನೂ ಉಲ್ಟಾ, ನಿಮ್ಮಮ್ಮ ಕಂಡುಬಿಟ್ರೆ ನನ್ನ ಬಾಯಿ ಬಂದಾಗುತ್ತೆ ಅಂತಾರೆ ಶ್ರೀಧರ್. ಎಲ್ಲರೂ ನಗ್ತಾರೆ. ಮಹಾದೇವ ಇನ್ನೂ ಬಂದಿಲ್ವಾ ಅಂತ ಕಲ್ಯಾಣಿ ಮಹಾದೇವು ಅಂತ ಕರೀತಾರೆ. ಮಹಾದೇವ ಕಾವ್ಯ ಬರ್ತಾರೆ. ಮಹಾದೇವು, ಈ ಬಟ್ಟೆಲಿ ಬರ್ತಿದ್ಯಾ, ನಿನ್ನ ಹತ್ರ ಬೇರೆ ಬಟ್ಟೆನೇ ಇಲ್ವಾ ಅಂತಾರೆ ಕಲ್ಯಾಣಿ. ಐತೆ ಕಣ್ಣವ್ವ, ಈಗಲೇ ಹಾಕ್ಕೊಂಡ್ರೆ ಇಸ್ತ್ರಿ ಹಾಳಾಗಲ್ವಾ, ಅದಕ್ಕೆ ಕಾರಲ್ಲಿ ಮಡಗಿವ್ನಿ ಅಂತಾನೆ ಮಹಾದೇವ. ಸರಿ ಹಾಗೆ. ಕಾವ್ಯ, ಏನಮ್ಮ ಇದು, ನೀನಿನ್ನೂ ರೆಡಿನೇ ಆಗಿಲ್ಲ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ಅದು ನನಗೊಂದು ಸ್ವಲ್ಪ ಹುಷಾರಿಲ್ಲ, ನಾನು ಬರೋದಿಲ್ಲ, ನೀವು ಹೋಗಿ ಬನ್ನಿ ಅಂತಾಳೆ ಕಾವ್ಯ. ಕಾವ್ಯ, ಹೀಗಂದ್ರೆ ಹೇಗಮ್ಮ, ಇವತ್ತು ನಮ್ಮ ಮಹಾದೇವನಿಗೆ ಎಂಥ ಒಳ್ಳೆ ಗೌರವ ಸಿಗ್ತಿದೆ, ನೀನೇ ಬರದೆ ಹೋದರೆ ಹೇಗೆ ಅಂತಾರೆ ಕಲ್ಯಾಣಿ. ಕಾವ್ಯ, ಯಾಕೆ ಹೀಗೆ ಹೇಳ್ತಿದ್ಯಾ, ನಿನ್ನ ಕಾಲ್ಗುಣದಿಂದನೇ ಮಹಾದೇವ ಅವರಿಗೆ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳ್ತಿದ್ರು, ನೀನು ಬರಲೇಬೇಕು ಕಣೆ ಅಂತಾಳೆ ಪ್ರೇಮ. ಇಲ್ಲಕ್ಕ, ನನಗೆ ನಿಜವಾಗ್ಲೂ ತುಂಬ ಸುಸ್ತಾಗಿದೆ, ಸುಮ್ಮನೆ ನನ್ನಿಂದ ನಿಮಗೆಲ್ಲ ಯಾಕೆ ತೊಂದರೆ, ನೀವು ಹೋಗಿ ಅಂತಾಳೆ ಕಾವ್ಯ. ಏನಾಗ್ತಿದೆ ಪ್ರೇಮ, ನೀನು ಹೋಗಿ ಡಾಕ್ಟ್ರ್ ಕಿಟ್ ತಗೊಂಬಾ ಅಂತಾನೆ ರಾಮ್. ಬೇಡ, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು, ಪ್ಲೀಸ್ ನನ್ನ ಬಲವಂತ ಮಾಡಬೇಡಿ ಮಹಾದೇವ, ಎಲ್ಲ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಅಂತಾಳೆ ಕಾವ್ಯ. ಅಕ್ಕ, ನಾವು ಕೂಡ ಬರೋದಕ್ಕಾಗಲ್ಲ, ಪೂರ್ವಿ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ ಅಂತಾರೆ ಮಹೇಶ್ವರಿ. ಚೆನ್ನಾಗೇ ಇದ್ಲಲ್ಲಮ್ಮ, ಇವಾಗ ಏನಾಯಿತು ಅಂತಾನೆ ರಾಮ್. ಪೂರಿ ಇಷ್ಟ ಅಂದ್ಕೊಂಡು 7-8 ಪೂರಿ ತಿಂದ್ಲು, ವಾಂತಿ ಭೇದಿ ಆಗ್ತಿದೆ ಅಷ್ಟೇ ಅಂತಾರೆ ಮಹೇಶ್ವರಿ. ಹೌದಾ, ಇರಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ರಾಮ್ ಹೊರಡ್ತಾನೆ. ಏನು ಬೇಕಾಗಿಲ್ಲ, ಫಂಕ್ಷನ್ಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀರಾ ತಾನೇ, ಮೊದಲು ಹೊರಡಿ, ನಾನು ಕಿಟ್ಟಿ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತೀವಿ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ನನಗೂ ಬರೋಕ್ಕೆ ಆಸೆ, ಆದರೆ ಏನು ಮಾಡೋದು ಅಂತಾರೆ ಮಹೇಶ್ವರಿ. ಆಯಿತು, ಮೊದಲು ನೀನು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗು. ಶ್ರೀಧರ, ರಾಮ್, ಪ್ರೇಮ ಪಂಚಮಿ ಅಂತ ಎಲ್ಲರೂ ಬನ್ನಿ ಅಂತ ಕಲ್ಯಾಣಿ ಹೋಗ್ತಾರೆ. ಮಹಾದೇವ ಕಾವ್ಯನ ಹತ್ರ, ಅಲ್ಲಿ ಇಡೀ ಊರೇ ಬರುತ್ತೆ, ಎಲ್ಲರ ಕಣ್ಣು ನನ್ನ ಮೇಕೆ ಇರುತ್ತೆ, ಆದರೆ ಈ ಮಹಾದೇವನ ಕಣ್ಣು ಮಾತ್ರ ನಿನ್ನ ಹತ್ರನೇ ಐತೆ, ನೀನು ಬಂದರೆ ಮಾತ್ರ ಆ ಪ್ರಶಸ್ತಿಗೆ ಒಂದು ಮರುವಾದೆ ನೋಡು, ನಮ್ಮಿಬ್ಬರ ಜಟಾಪಟಿ ಏನೇ ಇರಲಿ ಅದನ್ನೆಲ್ಲ ಬಿಟ್ಬಿಟ್ಟು ಬಾ, ಹೋಗಮ್ಮ ಅಂತಾನೆ ಮಹಾದೇವ. ನಾನು ಮುಂಚೆನೇ ಬರಲ್ಲ ಅಂತ ಹೇಳಿದ್ನಲ್ಲ, ನಾನು ಬರಲ್ಲ ಅಂತಾಳೆ ಕಾವ್ಯ. ಕಾವ್ಯ, ನೀನು ತಮಾಷೆ ಮಾಡ್ತೀಯಾ ಅಂದ್ಕೊಂಡಿದ್ದೆ ಅಂತಾನೆ ಮಹಾದೇವ. ನಾನು ತಮಾಷೆ ಮಾಡ್ತಿಲ್ಲ, ನೀನು ಹೋಗು ಅಂತಾಳೆ ಕಾವ್ಯ. ನೀನು ತಮಾಷೆ ಮಾಡ್ತಿಲ್ಲ ಅಂತಿದ್ಯಾ, ಆದರೆ ನನ್ನ ಮನಸ್ಸು ಹೇಳ್ತೈತೆ ನೀನು ಬಂದೇ ಬರ್ತೀಯ ಅಂತ, ನನಗೆ ನನ್ನ ಮೇಲೆ ಇಲ್ಲದೆ ಇರೋಷ್ಟು ನಂಬಿಕೆ ನಿನ್ನ ಮೇಲೈತೆ, ನೀನು ಬಂದೇ ಬರ್ತೀಯ ಅಂತಾಳೆ ಮಹಾದೇವ. ನಿನ್ನ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸಾ, ಸರಿಯಾಗಿದ್ದರೆ ನೀನು ನನಗೊಂದು ಮಾತು ಕೊಡು, ಆವಾಗ ನಾನು ಫಂಕ್ಷನಿಗೆ ಬರ್ತೀನಿ ಅಂತಾಳೆ ಕಾವ್ಯ. ಅದೇನು ಬೇಕು ಹೇಳು, ಏನಾದರೂ ಮಾಡ್ತೀನಿ ಅಂತಾನೆ ಮಹಾದೇವ. ಮೊದಲು ಮಾತು ಕೊಡು ಅಂತಾಳೆ ಕಾವ್ಯ. ಏನು, ಪ್ರಾಣ ಬೇಕಾ, ಕೊಡ್ತೀನಿ ಅಂತಾನೆ ಮಹಾದೇವ. ಬೇಡ, ನನಗೆ ಡಿವೋರ್ಸ್ ಬೇಕು, ವಾಪಸ್ ಬಂದ ಮೇಲೆ ನೀನು ನನಗೆ ಡಿವೋರ್ಸ್ ಕೊಡ್ತೀಯ ಅಂತ ಮಾತು ಕೊಡು, ಆವಾಗ ನಾನು ಬರ್ತೀನಿ ಅಂತಾಳೆ ಕಾವ್ಯ. ಏನಮ್ಮ, ಒಳ್ಳೆ ಐಸ್ ಕ್ಯಾಂಡಿ ಕೇಳ್ದಂಗೆ ಕೇಳ್ತಿದ್ಯಲ್ಲ, ನೋಡು ಈ ವಿಷಯದಾಗೆ ಹುಡುಗಾಟ ಆಡಬೇಡ, ನಿನ್ನ ಈ ಮಹಾದೇವ ಉಸಿರಿರುವವರೆಗೂ ನಿನ್ನ ಕೈ ಬಿಡೋಕ್ಕಿಲ್ಲ, ನಿನ್ನ ಕೊರಳಲ್ಲಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ನನ್ನು ನನ್ನಿಂದ ದೂರ ಮಾಡೋಕ್ಕೆ ಯಾವನ ಕೈಲೂ ಆಗೋಕ್ಕಿಲ್ಲ, ಅದು ಇರೋದು ಆ ಸಾವಿಗಷ್ಟೇ, ಸುಮ್ಮನೆ ಕನಸು ಕಾಣಬೇಡ ಅಂತಾನೆ ಮಹಾದೇವ. ನೀನು ಡಿವೋರ್ಸ್ ಕೊಡೋ ದಿನ ಆದಷ್ಟು ಬೇಗ ಬರುತ್ತೆ ಮಹಾದೇವ ಅಂತಾಳೆ ಕಾವ್ಯ. ಆ ದಿನಕ್ಕೋಸ್ಕರ ಕಾಯಬೇಕಾ ಕಾವ್ಯ, ಹಾಗೂ ಆ ದಿನ ಬಂತು ಅಂದರೆ ಅದು ನನ್ನ ಕೊನೆ ದಿನ ಆಗಿರುತ್ತೆ. ಒಂದು ಕೆಲಸ ಮಾಡು, ಮನ್ಸಾರೆ ನನ್ನ ಸಾವನ್ನು ಬಯಸು, ಆವಾಗ ನಿನಗೆ ಡಿವೋರ್ಸ್ ಸಿಗುತ್ತೆ. ಆಗೋಕ್ಕಿಲ್ಲ ಅಲ್ವಾ, ನನ್ನಿಂದನೂ ಆಗೋಕ್ಕಿಲ್ಲ, ನನ್ನ ಸಾವು ಅಷ್ಟು ಕೆಟ್ಟವಳು ನೀನಲ್ಲ, ಹಾಗೆ ನಿನಗೆ ಡಿವೋರ್ಸ್ ಕೊಡೋಷ್ಟು ಪಾಪಿಯೂ ನಾನಲ್ಲ ಅಂತ ಮಹಾದೇವ ಹೋಗ್ತಾನೆ. ಈಚೆ ರಾಮ್ ರೋಡಲ್ಲಿ ಈ ಪ್ರೇಮ ಎಲ್ಲೋದ್ಲಪ್ಪ ಅಂತ ನೋಡುವಾಗ ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡು ಆ ಮಕ್ಕಳಿಗೆ ಆಡೋ ಆಟ ಗಿರೀಟಿನ ಹಿಡ್ಕೊಂಡು ಬಂದು, ಹಾಯ್ ರಾಮ್, ಹೇಗಿದ್ದಿ ನನ್ನ ಅವತಾರ ಅಂತಾಳೆ. ಒಳ್ಳೆ ಜಾತ್ರೆಯಲ್ಲಿ ಮಗು ಕಳೆದೋಗಿರುತ್ತೆ ಹಾಗಿದೆ, ನಿನ್ನ ಮುಖಕ್ಕಿಂತ ಕನ್ನಡಕನೇ ದೊಡ್ಡದಾಗಿದೆ ಅಂತಾನೆ ರಾಮ್. ನೋಡು, ಅಲ್ಲಿ ಇದೇ ಥರದ ಕನ್ನಡಕ ಇದೆ, ತರಲಾ, ಹೀರೋ ಥರ ಕಾಣ್ತೀಯ ಅಂತಾಳೆ ಪ್ರೇಮ. ಬೇಡ ತಾಯಿ, ನಿನ್ನ ಕನ್ನಡಕ ನಿನ್ನ ಹತ್ರನೇ ಇರಲಿ, ನಾನು ಹೀಗೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತಾನೆ ರಾಮ್. ರಾಮ್, ಆ ಬಲೂನ್ ಕೊಡಿಸು ಬಾ ಅಂತಾಳೆ ಪ್ರೇಮ. ನೀನೇನು 3 ವರ್ಷದ ಮಗುನ ಬಲೂನ್ ಕೊಡಿಸೋದಕ್ಕೆ? ಪ್ರೇಮ, ಜನ ನೋಡಿದರೆ ನಗ್ತಾರೆ ಕಣೆ ಅಂತಾನೆ ರಾಮ್. ನನಗೆ ಬಲೂನ್ ಬೇಕು, ಕೊಡಿಸಿಲ್ಲ ಅಂದರೆ ಇಲ್ಲೇ ಕೂತ್ಕೋತೀನಿ ಅಂತಾಳೆ ಪ್ರೇಮ. ಎಲ್ಲ ನನ್ನ ಕರ್ಮ, ಬಾ ಅಂತ ರಾಮ್ ಪ್ರೇಮಗೆ ಬಲೂನ್ ಕೊಡಿಸ್ತಾನೆ. ರಾಮ, ನಿನಗೆ ನೆನಪಿದೆಯಾ, ಚಿಕ್ಕ ವಯಸ್ಸಲ್ಲಿ ಬಲೂನ್ಗೋಸ್ಕರ ದೊಡ್ಡ ಕಥೆ ಆಗಿತ್ತು ಅಂತಾಳೆ ಪ್ರೇಮ. ನೆನಪಿದೆ, ಆ ಹುಡುಗ ಬಲೂನ್ ತಗೊಂಡು ಹೋದ ಅಂತ ಅಳ್ತಾ ಇದೆಯಲ್ಲ, ನಾನು ಹೋಗಿ ಫೈಟ್ ಮಾಡಿ ಬಲೂನ್ ತಂದೆ ಪ್ರೇಮ. ನೀನು ಅವತ್ತು ಅಳಬೇಕಾದ್ರೆ ಆ ಸೌಂಡ್ ನನ್ನ ಎದೆಲಿ ಇನ್ನೂ ಹಾಗೇ ಇದೆ ಅಂತಾನೆ ರಾಮ್. ಆಗ ಪ್ರೇಮ, ನೀನು ಅವತ್ತು ನನಗೋಸ್ಕರ ಹೀರೋ ಥರ ಫೈಟ್ ಮಾಡಿದ್ಯಲ್ಲ, ಆಮೇಲೆ ಏನಾಯಿತು ಗೊತ್ತಾ, ಅದು ನೀನು ಬಲೂನ್ ತಂದುಕೊಟ್ಟಿದ್ದ ಖುಷಿಗೆ ಪಟಾರ ಅಂತ ನೀನು ಮುತ್ತು ಕೊಟ್ಬಿಟ್ಟೆ ಅಂತಾಳೆ ಪ್ರೇಮ. ಅಯ್ಯೋ ಭಗವಂತ ಅಂತಾನೆ ರಾಮ್. ಹಣೆಗೆ ಕಣೋ, ಕೆನ್ನೆಗೆ ಮುತ್ತು ಕೊಟ್ಟೆ, ತಕ್ಷಣ ನೀನು
ಎಷ್ಟು ನಾಚ್ಕೊಂಡೆ ಗೊತ್ತಾ, ಅಲ್ಲಿಂದ ಓಡ್ ಹೋಗಿ ಬೇಲಿಲಿ ಸಿಕ್ಕಾಕೊಂಡು ನಿನ್ನ ಶರ್ಟ್ ಹೊರದೋಯ್ತು. ಎಲ್ಲರೂ ನಕ್ಕಿದ್ರು. ಆಮೇಲೆ ಅದೇ ಶರ್ಟಲ್ಲಿ ಮನೆಗೆ ಹೋಗಿ ಮನೆಯವ್ರ ಹತ್ರನೂ ಉಗಿಸ್ಕೊಂಡೆ ಕಣೋ ನೀನು ಅಂತ ಜೋರಾಗಿ ನಗ್ತಾಳೆ ಪ್ರೇಮ. ಮೆಲ್ಲಗೆ ಮಾತಾಡೆ, ಜನ ನಗ್ತಾರೆ ತಾಯಿ, ನನಗೆಲ್ಲ ನೆನಪಿದೆ ಓಕೆನಾ ಅಂತಾನೆ ರಾಮ್. ನಾವು ಜನರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಜೋರಾಗಿ ನಗ್ತಾಳೆ. ಆಗ ಕಲ್ಯಾಣಿ ಮತ್ತೆಲ್ಲರೂ ಬರ್ತಾರೆ. ಏನಮ್ಮ ಪ್ರೇಮ, ಜಾತ್ರೆಗೆ ಬಂದಿರೋ ಮಗು ಥರ ಕಾಣಿಸ್ತಿದ್ಯಾ ಅಂತ ನಗ್ತಾರೆ. ನಿಮಗೂ ಹಾಗೆ ಅನಿಸ್ತಲ್ವಾ, ಹೇಳಿದರೆ ಕೇಳಲ್ಲ ಇವಳು ಅಂತಾನೆ ರಾಮ್. ಏನಂತೆ ನೀವು ಇವನಿಗೆ ಸಪೋರ್ಟ್ ಮಾಡಿಕೊಂಡು, ಅತ್ತೆ ಇದೇ ಥರದ ಕನ್ನಡಕ ನಿಮ್ಮ ಸೀರೆ ಕಲರ್ ಒಂದಿದೆ, ಇಬ್ಬರು ಮ್ಯಾಚಿಂಗ್ ಮಾಡಿಕೊಂಡು ಇಡೀ ಜಾತ್ರೆ ಓಡಾಡೋಣವಾ ಅಂತಾಳೆ ಪ್ರೇಮ. ಅಯ್ಯೋ ಬೇಡಮ್ಮ ತಾಯಿ, ಏನೇ ಇದ್ರೂ ನಿನ್ನಂಥ ಮಕ್ಕಳಿಗೆ ಚಂದ ಇದೆಲ್ಲ, ನನಗಲ್ಲ ಅಂತಾರೆ ಕಲ್ಯಾಣಿ. ಕರೆಕ್ಟಾಗಿ ಹೇಳಿದ್ರಿ ದೊಡ್ಡಮ್ಮ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಅಂತಾಳೆ ರಾಮ್. ಮಗು ಮನಸ್ಸು ಇರೋರಿಗೆ ಯಾವ ಕಲ್ಮಶನೂ ಇರಲ್ಲ ಅಂತಾರೆ ಕಲ್ಯಾಣಿ ನೀನು ಹೀಗೆ ಇವಳಿಗೆ ಸಪೋರ್ಟ್ ಮಾಡ್ತಿದ್ರೆ ಕೊನೆಗೆ ನಿನ್ನ ಆಟ ಆಡಿಸ್ಬಿಡ್ತಾಳೆ ಅಷ್ಟೇ ಅಂತಾರೆ ಸತ್ಯ. ಅಪ್ಪ ನೋಡಮ್ಮ, ಅಪ್ಪ ಹೇಗೆ ಹೇಳ್ತಿದ್ದಾರೆ, ನಾನು ನಿಜವಾಗ್ಲೂ ಹೀಗೆ ಮಾಡ್ತೀನಾ ಅಂತಾಳೆ ಪ್ರೇಮ. ಇಲ್ಲ ಅಂತ ಶಾರದಾ ಮತ್ತೆ ನಗ್ತಾರೆ. ಎಲ್ಲರೂ ನಗ್ತಾರೆ. ಆಗ ಸತ್ಯ, ಮಹಾದೇವ ಕಾವ್ಯ ಇಲ್ಲಪ್ಪ, ಅವಳು ಬಂದಿಲ್ವಾ ಅಂತಾರೆ. ಮಾವ ಅದು ಅವಳಿಗೆ ಮೈಗೆ ಹುಷಾರಿಲ್ವಲ್ಲ, ಮನೆಯಲ್ಲೇ ಮಲ್ಕೊಂಡವಳೆ, ಬರಲಿಲ್ಲ ಅಂತಾನೆ ಮಹಾದೇವ. ಇಂಥ ಫಂಕ್ಷನ್ಗೂ ದಿನ ಬರುತ್ತಾ, ಅಪರೂಪಕ್ಕೆ ಸಿಗುತ್ತೆ ತಾನೆ, ಬರ್ಬೋದಾಗಿತ್ತು ಅವಳು ಅಂತಾರೆ ಸತ್ಯ. ಹೌದು, ಅವಳು ಇದ್ದಿದ್ರೆ ಖುಷಿಯಾಗ್ತಿತ್ತು ಅಂತಾರೆ ಶಾರದಾ. ಅದಕ್ಕೇನು ಬಿಡಮ್ಮ, ಫಂಕ್ಷನ್ ಶುರು ಆದಮೇಲೆ ನಾನೇ ಕಾವ್ಯಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ಅವಳು ಮನೇಲಿ ಇದ್ಕೊಂಡೇ ನೋಡಲಿ, ಖುಷಿ ಪಡಲಿ ಅಂತಾಳೆ ಪ್ರೇಮ. ಹೌದಲ್ವಾ, ಈ ಐಡಿಯಾ ಸಂದಾಗೈತೆ, ಥ್ಯಾಂಕ್ ಯು ಪ್ರೇಮ ಅವರೇ ಅಂತ ಮನಸ್ಸಲ್ಲಿ ಅನ್ಕೋತಾನೆ ಮಹಾದೇವ. ಸತ್ಯಣ್ಣ, ಈ ಸರಿ ತಯಾರಿ ಎಷ್ಟು ಭರ್ಜರಿಯಾಗಿದೆ, ನಮ್ಮ ಮಹಾದೇವನಿಗೆ ಬರೋ ಗೌರವ ಇದೆಯಲ್ಲ, ನಮ್ಮ ಇಡೀ ಕುಟುಂಬಕ್ಕೆ ಸಿಗೋ ದೊಡ್ಡ ಗೌರವ ಅಂತಾರೆ ಶ್ರೀಧರ. ಹೌದು ಶ್ರೀಧರ, ನಮ್ಮ ಮಹಾದೇವನ ಶ್ರಮಕ್ಕೆ ಇಂಥದ್ದೊಂದು ಗೌರವ ಸಿಗಬೇಕಾದ್ದೆ. ಆದರೆ ನನಗೆ ಒಂದು ಸಣ್ಣ ಬೇಜಾರು ಅಂದರೆ ಕಾವ್ಯ ಇಲ್ಲಿರಬೇಕಾಗಿತ್ತು ಅಂತಾರೆ ಸತ್ಯ. ರಾಮ್ ಫೋನ್ ಕೊಡಿಲಿ ಅಂತ ಪ್ರೇಮ ಕಾವ್ಯಂಗೆ ಫೋನ್ ಮಾಡಿ, ಕಾವ್ಯ ಕಾಲ್ ಎತ್ತುತ್ತಾ ಇಲ್ಲ ಅಂತಾಳೆ ಪ್ರೇಮ. ಹುಷಾರಿಲ್ಲ ಅಲ್ವಾ, ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ, ಇಲ್ಲಾಂದರೆ ನೀನು ತಲೆ ತಿಂತೀಯ ಅಂತ ಕಾಲ್ ಪಿಕ್ ಮಾಡಿರಲ್ಲ ಅಂತಾನೆ ರಾಮ್. ಎಲ್ಲರೂ ನಗ್ತಾರೆ. ಹುಷಾರಿಲ್ಲ ಅನ್ನೋದು ನೆಪ ಮಾತ್ರ, ಅವಳ ಮನಸ್ಸಿಗೆ ಗಾಯ ಮಾಡಿರೋದು ನಾನೇ ಅಂತ ಯೋಚನೆ ಮಾಡ್ತಾನೆ ಮಹಾದೇವು. ಯಾಕೆ ಬೇಜಾರಾಗಿದೆಯಾ, ನೀನು ಇವತ್ತು ಖುಷಿಯಾಗಿ ಓಡಾಡಬೇಕು, ನಗ್ನಗ್ತಾ ಇರಬೇಕು, ಆಯಿತು ಬಾ ಬನ್ನಿ ಎಲ್ಲರೂ ಅಂತಾರೆ ಕಲ್ಯಾಣಿ. ಎಲ್ಲರೂ ಬರ್ತಾರೆ. ಆಗ ಮಹಾದೇವಂಗೆ ಭರತ್ ಕಾಲ್ ಮಾಡ್ತಾನೆ. ಹೇಳೋ, ಯಾಕೆ ಫೋನ್ ಮಾಡಿದ್ಯಾ ಅಂತಾನೆ ಮಹಾದೇವ. ಏನೋ ಮಹಾದೇವ, ಬಹಳ ಲಕಲಕ ಅಂತ ಮಿಂಚ್ತಿದ್ಯಾ, ಮೈ ಮೇಲೆ ಹೊಸ ಬಟ್ಟೆ ಹಾಕಿದ ತಕ್ಷಣ ಕತ್ತೆ ಕುದುರೆ ಆಗಲ್ಲಮ್ಮ, ಸ್ವಲ್ಪ ಸ್ಪೀಡ್ ಕಮ್ಮಿ ಇರಲಿ, ಆಮೇಲೆ ಆಕ್ಸಿಡೆಂಟ್ ಆಗಿ ಅನಾಹುತ ಮಾಡ್ಕೊಂಡ್ಬಿಟ್ಟಿಯಾ ಅಂತಾನೆ ಭರತ್. ಮೊದಲು ಯಾಕೆ ಫೋನ್ ಮಾಡಿದ್ಯಾ ಬೊಗಳೋ ಅಂತಾನೆ ಮಹಾದೇವ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕಣೋ, ಎಲ್ಲಿ ಹಾಗೆ ಸ್ವಲ್ಪ ತಿರುಗಿ ನೋಡು ಅಂತಾನೆ ಭರತ್. ತಿರುಗಿದಾಗ ಭರತ್ ಅಲ್ಲೇ ಇರ್ತಾನೆ. ನಂತರ ಮಹಾದೇವನ ಹತ್ರ ಭರತ್ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.